Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 14 verse 14. Jesus got out of the boat, and when he saw the large crowd, his heart was filled with pity for them, and he healed those who were ill. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ನಮ್ಮ ಯೇಸು ಸ್ವಾಮಿ ಕನಿಕರವುಳ್ಳ ಯೇಸು ಸ್ವಾಮಿ. ಆತನು ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ನಮ್ಮನ್ನು ಕನಿಕರಿಸುತ್ತಾರೆ. ಇಲ್ಲಿ ಯೇಸು ಸ್ವಾಮಿ 3 ಕಾರ್ಯಗಳನ್ನು ಮಾಡಿರುವುದನ್ನು ನಾವು ನೋಡುತ್ತೇವೆ. ಆತನು ಹೊರಗೆ ಬಂದನು ಎಂಬುದಾಗಿ. ಆತನು ಎಲ್ಲಿಂದ ಹೊರಗೆ ಬಂದನೆಂದರೆ ದೋಣಿಯನ್ನು ಬಿಟ್ಟು ಆತನು ಹೊರಗೆ ಬಂದನು. ಯೇಸು ಸ್ವಾಮಿಯ ಶಿಷ್ಯರು ಸುವಾರ್ತೆ ಸಾರುವುದಕ್ಕೆ ಹೋಗಿ ಅವರು ಏನೆಲ್ಲ ಕಾರ್ಯಗಳನ್ನು ಮಾಡಿದರು ಅದೆಲ್ಲವನ್ನ ಯೇಸು ಸ್ವಾಮಿಗೆ ವಿವರಿಸುತ್ತಾ ಇದ್ದರು. ಅವರು ಬಹಳವಾಗಿ ದಣಿದಿದ್ದರು. ಆದುದರಿಂದ ಯೇಸು ಸ್ವಾಮಿ ಅವರಿಗೆ ಹೇಳಿದರು, ನೀವು ದಣಿವಾರಿಸಿಕೊಳ್ಳಿರಿ ಎಂಬುದಾಗಿ. ಆದರೆ ಜನರು ಬಹಳವಾಗಿ ಅವರ ಹತ್ತಿರ ಬರ್ತಾ ಇದ್ದರು. ಆದುದರಿಂದ ಅವರು ವಿಂಗಡವಾಗಿ ಅಡವಿಗೆ ಹೋಗಬೇಕೆಂಬುದಾಗಿ ಅವರು ಹೋಗುತ್ತಾ ಇರುವಾಗ, ದೋಣಿಯಲ್ಲಿ ಕುಳಿತುಕೊಂಡು ಹೋಗುವಾಗ ಅನೇಕ ಜನರು ಅವರು ಹೋಗುತ್ತಿರುವುದನ್ನು ಕಾಣುತ್ತಾರೆ. ಅವರು ಹೋಗುವುದನ್ನು ನೋಡಿ ಅಲ್ಲಿ ಅನೇಕ ಜನರು ಬಂದಾಗ ಯೇಸು ಸ್ವಾಮಿ ಆಗ ಆ ದೋಣಿಯನ್ನು ಬಿಟ್ಟು ಹೊರಗೆ ಬಂದರು. ಹೌದು, ನಾವು ಕೂಡ ಯೇಸು ಸ್ವಾಮಿಯನ್ನು ನೋಡಬೇಕು ಎನ್ನುವ ಆಕಾಂಕ್ಷೆಯಿಂದ ಆತನ ಬಳಿಗೆ ಬರುವುದಾದರೆ ಆತನು ನಮಗಾಗಿ ಹೊರಗೆ ಬರುತ್ತಾನೆ. ಈಗಾಗಲೇ ನಮ್ಮ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ. ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾರೆ. ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ನಿನ್ನ ಬಳಿಗೆ ಬಂದಿದ್ದಾರೆ. ಯಾಕೆಂದರೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಆತನು ಹೊರಗೆ ಬಂದು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟನು ಎಂಬುದಾಗಿ. 2ನೇದಾಗಿ ನಾವು ನೋಡುತ್ತೇವೆ, ಆತನು ಕನಿಕರ ಪಟ್ಟನು. ನಮ್ಮ ಯೇಸು ಸ್ವಾಮಿ ಕನಿಕರವುಳ್ಳ ಯೇಸು ಸ್ವಾಮಿ. ಮೋಶೆಯು ಕೂಡ ತನ್ನ ಗ್ರಂಥದಲ್ಲಿ ಹೇಳ್ತಾನೆ, ಯೆಹೋವ ದೇವರು ಕನಿಕರವೂ ದಯೆಯೂ ದೀರ್ಘ ಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು ಎಂಬುದಾಗಿ. ಹಾಗೆ ಅರಸನಾದ ದಾವೀದನು ಕೂಡ ಕೀರ್ತನೆಯಲ್ಲಿ ಹೇಳ್ತಾನೆ, ನಮ್ಮ ದೇವರು ಕನಿಕರವೂ ದಯೆಯೂ ದೀರ್ಘ ಶಾಂತಿಯೂ ಉಳ್ಳ ದೇವರು ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ತನ್ನ ಜನರನ್ನು ಕಂಡು ಕನಿಕರಪಟ್ಟು ಮಾತನಾಡಿಸುತ್ತಾರೆ. ಕನಿಕರಪಟ್ಟು ಅವರಿಗೆ ಬೇಕಾದದ್ದನ್ನು ಅನುಗ್ರಹಿಸುತ್ತಾರೆ. ಈ ಲೋಕದಲ್ಲಿ ಅನೇಕ ಜನರು ಕನಿಕರ ತೋರಿಸುವ ಹಾಗೆ ತೋರಿಕೆಯ ರೀತಿಯಲ್ಲಿ ಮೇಲ್ನೋಟಕ್ಕೆ ಆ ರೀತಿ ಕಾಣುತ್ತಾರೆ. ಆದರೆ ಜನರಿಗೆ ಯಾವ ರೀತಿಯ ಸಹಾಯವೂ ಕೂಡ ಮಾಡುವುದಿಲ್ಲ. ಇಲ್ಲಿ 3ನೇದಾಗಿ ಯೇಸು ಸ್ವಾಮಿ ಅವರ ಬಗ್ಗೆ ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದರು. 3ನೇದಾಗಿ ಆತನು ಸ್ವಸ್ಥ ಮಾಡಿದನು ಎಂಬುದಾಗಿ. ಹೌದು, ಯಾರೆಲ್ಲ ರೋಗಗ್ರಸ್ತರಾಗಿದ್ದರು ಅವರನ್ನು ಯೇಸು ಸ್ವಾಮಿ ಮುಟ್ಟಿ ಸ್ವಸ್ಥಪಡಿಸಿದರು. ಇಂದು ನೀನು ಅನಾರೋಗ್ಯತೆಯಲ್ಲಿರುವುದಾದರೆ ದೇವರು ನಿನ್ನ ಹತ್ತಿರ ಬಂದು ನಿನಗಾಗಿ ಕನಿಕರಪಟ್ಟು ಆತನು ನಿನ್ನನ್ನು ಸ್ವಸ್ಥ ಮಾಡಲಿಕ್ಕಿದ್ದಾನೆ. ಈ ಲೋಕದಲ್ಲಿ ಅನೇಕರ ಹೃದಯ ಕಲ್ಲಾದ ಹೃದಯವಾಗಿರುತ್ತದೆ. ಅವರು ಜನರ ಕಷ್ಟಕ್ಕೆ ಸ್ಪಂದಿಸುವುದೇ ಇಲ್ಲ. ಫರೋಹನ ಹೃದಯವು ಕೂಡ ಬಹಳ ಕಠಿಣವಾದದ್ದಾಗಿತ್ತು. ಯೆಹೋವ ದೇವರು ಅವನ ಮುಂದೆ ಅನೇಕ ವಿಧವಾದ ಮಹತ್ಕಾರ್ಯಗಳನ್ನು ಮಾಡಿದರೂ ಕೂಡ ಅವನ ಹೃದಯ ಕಠಿಣವಾಗುತ್ತಲೇ ಇತ್ತು. ಹಾಗೆಯೇ ಅನೇಕರು ಕೂಡ ತಮ್ಮ ಹೃದಯದಲ್ಲಿ ಕಾಠಿಣ್ಯತೆ ಉಳ್ಳವರಾಗಿರುತ್ತಾರೆ. ಕರುಣೆ, ದಯೆ ಅನ್ನುವುದು ಅವರ ಹೃದಯದಲ್ಲಿ ಇರುವುದೇ ಇಲ್ಲ. ಆದರೆ ನಮ್ಮ ಯೇಸು ಸ್ವಾಮಿ ಕನಿಕರವುಳ್ಳ ಯೇಸು ಸ್ವಾಮಿಯಾಗಿದ್ದರು. ಈಗಾಗಲೇ ನಾವು ವಾಕ್ಯದಲ್ಲಿ ಓದಿದ ಹಾಗೆ ನಮ್ಮ ಯೇಸು ಸ್ವಾಮಿ ಕನಿಕರವುಳ್ಳವನಾಗಿ ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದರು ಎಂಬುದಾಗಿ. ಹಾಗೆಯೇ 2ನೇದಾಗಿ ನಾವು ನೋಡ್ತೇವೆ, ಮಾರ್ಕ 6:34 ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ಇದ್ದಾರಲ್ಲ ಎಂಬುದಾಗಿ ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡಿದರು ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಕನಿಕರವುಳ್ಳವರಾಗಿ ತನ್ನ ಬಳಿಗೆ ಬಂದ ಜನರಿಗೆ ಸ್ವಸ್ಥ ಮಾಡಿದರು ಮತ್ತು ತನ್ನ ಬಳಿಗೆ ಬಂದ ಜನರಿಗೆ ಉಪದೇಶ ಮಾಡಿದರು. ದೇವರ ವಾಕ್ಯವನ್ನು ಸಾರಿದರು. ಸುವಾರ್ತೆಯ ಕುರಿತು ಆತನು ತಿಳಿಸಿದರು. ಮತ್ತಾಯ 20:30-34 ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ 2 ಕುರುಡರು ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡಾಗ ಯೇಸು ಸ್ವಾಮಿ ಅವರ ಕುರಿತೂ ಕೂಡ ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು,
ಕೂಡಲೇ ಅವರಿಗೆ ಕಣ್ಣುಗಳು ಬಂದವು ಪ್ರಿಯರೇ. ಹಾಗೆಯೇ ಮಾರ್ಕ 1ನೇ ಅಧ್ಯಾಯ 40-41 ನಾವು ನೋಡ್ತೇವೆ, ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿಯ ಹತ್ತಿರ ಬಂದು ಮೊಣಕಾಲೂರಿ, ಕರ್ತನೇ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಹೇಳಿದಾಗ ನಮ್ಮ ಯೇಸು ಸ್ವಾಮಿ ಅವನ ಮೇಲೆಯೂ ಕನಿಕರವನ್ನು ತೋರಿಸಿ ಆ ಕುಷ್ಠರೋಗಿಯನ್ನು ಮುಟ್ಟಿ ಸ್ವಸ್ಥ ಮಾಡಿದರು. ಕೆಲವರು ಕೇವಲ ಕನಿಕರದ ಮಾತುಗಳನ್ನಾಡುತ್ತಾರೆ, ಆದರೆ ಯಾವ ವಿಧವಾಗಿ ಅವರು ಸಹಾಯ ಮಾಡುವುದಿಲ್ಲ. ಆದರೆ ನಮ್ಮ ಯೇಸು ಸ್ವಾಮಿ ಕನಿಕರವುಳ್ಳವರಾಗಿ ಜನರ ಕಷ್ಟಕ್ಕೆ ಸ್ಪಂದಿಸಿ ಜನರಿಗೆ ಸಹಾಯ ಮಾಡಿದರು, ಜನರಿಗೆ ಉಪದೇಶ ಮಾಡಿದರು, ಜನರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಿದರು. ನನ್ನ ಪ್ರಿಯ ದೇವಜನರೇ, ನೀವು ಇವತ್ತು ಒಂದು ವೇಳೆ ಸಮಸ್ಯೆಗಳಿಗೆ ಒಳಗಾಗಿ ಹೋರಾಟಕ್ಕೆ ಒಳಗಾಗಿದ್ದೀರಾ. ಹಾಗಿರುವುದಾದರೆ ನಿಮಗೆ ಬಿಡುಗಡೆ ಕೇವಲ ಕ್ರಿಸ್ತನಲ್ಲಿ ಉಂಟು. ಇಂದು ನೀವು ಕ್ರಿಸ್ತನ ಬಳಿಗೆ ಬಂದು ಒಂದು ಮಾತು ಹೇಳಿರಿ, ಯೇಸುವೇ ನನ್ನನ್ನು ಕರುಣಿಸು ಎಂಬುದಾಗಿ ಕ್ರಿಸ್ತನ ಬಳಿಗೆ ಬಂದು ಶಿಲುಬೆಯ ಬಳಿಗೆ ಬಂದು ಮಾಡುವುದಾದರೆ ಆತನು ನಿನ್ನ ಮೇಲೆ ಕನಿಕರಪಟ್ಟು ನಿನಗೆ ಆತ್ಮೀಕ ಸ್ವಸ್ಥತೆ ಮತ್ತು ದೈಹಿಕ ಸ್ವಸ್ಥತೆಯನ್ನು ಕೂಡ ಅನುಗ್ರಹಿಸುತ್ತಾರೆ. ಪ್ರತಿನಿತ್ಯ ನೀನು ಮಾಡಬೇಕಾದ ಕಾರ್ಯಗಳ ಕುರಿತು, ನೀನು ನಡೆಯಬೇಕಾದ ಮಾರ್ಗದ ಕುರಿತು ಆತನು ನಿನಗೆ ಉಪದೇಶ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಯೆಹೋವನೇ, ನೀನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳ ದೇವರಾಗಿದ್ಯಪ್ಪ. ನಿನಗೆ ಸ್ತೋತ್ರಪ್ಪ. ನೀನು ಈ ಲೋಕದಲ್ಲಿರುವಾಗ ಅನೇಕ ಜನರಿಗೆ ನೀನು ಕನಿಕರ ತೋರಿಸಿದ್ದಿ, ಅನೇಕರಿಗೆ ನೀನು ಸ್ವಸ್ಥಪಡಿಸಿದ್ದಿ, ಅನೇಕರಿಗೆ ನೀನು ಉಣಬಡಿಸಿದ್ದಿ ದೇವಾ, ಅನೇಕರಿಗೆ ನೀನು ಬೋಧನೆ ಮಾಡಿದ್ದಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಅದೇ ದೇವರು ಇಂದೂ ಕೂಡ ಜೀವಂತನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ವಾಮಿ, ನಂಬಿಕೆಯಿಂದ ನಾವೆಲ್ಲ ಇವತ್ತು ನಿನ್ನ ಪಾದದಲ್ಲಿ ಬಂದಿದ್ದೇವೆ ಕರ್ತನೆ. ನಮ್ಮೆಲ್ಲರ ಮೇಲೆಯೂ ಕೂಡ ನಿನ್ನ ಕನಿಕರವನ್ನು ತೋರಿಸು ಸ್ವಾಮಿ. ನೀವೇ ನಮ್ಮನ್ನು ಆಶೀರ್ವದಿಸ್ರಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ರಿ. ಅವರು ಯಾವ ವಿಷಯಗಳಿಗಾಗಿ ನಿನ್ನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವೆಲ್ಲವುಗಳನ್ನು ಅವರಿಗೆ ಒದಗಿಸಿಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.